ಇದು ಒಂದು ಧರ್ಮದ ದೇವಾಲಯ, ಇದೊಂದು ಶಕ್ತಿಯುತವಾದಂಥ ದೇವಾಲಯ. ನಂಬಿಕೆ ಇಲ್ಲದೆ ಬಂದರೆ ಯಾವುದೂ ಆಗಲ್ಲ, ನಂಬಿಕೆ ಇಟ್ಟು ಬಂದರೆ ಎಲ್ಲ ಹಾಗೆ ಆಗುತ್ತೆ. ಗಂಡು ಮಗು ಇಲ್ಲ ಅನ್ನೋ ಕೊರತೆ ಇತ್ತು, ತುಂಬ ಹೇಳ್ಬೇಕು ಅಂದರೆ ನೆಮ್ಮದಿ ಐತೆ ನನಗೆ. ಮಗನ ಮದುವೆ ಸೆಟ್ ಆಗಬೇಕು ಆಗ್ತತೆ ಅಂತ ಬಸವಣ್ಣ ಹೂವು ಕೊಟ್ಟತೆ. ನಾನು ಏನೇ ಆಗಬೇಕಾದ್ರೂ ಗುರುಗಳ ಹತ್ರ ಬಂದು ಆಶೀರ್ವಾದ ತಗೊಂಡೆ ಮುಂದೆ ಹೋಗೋದು. ಕಡು ಬಡತನದಲ್ಲಿರುವಂಥವ್ರಿಗೆ ಬಂಗಾರದಂಥ ಮನೆ ಆಗಲಿ, ನನ್ನ ಭಕ್ತರ ಮನೆ ಆಲದ ಮರದಂಥ ಮನೆ ಆಗಲಿ. ಇದು ಅಂಜನ, ಇದು ಒಂದು ದೈವ ಶಕ್ತಿ. ಆಂಜನೇಯನಿಂದ ಹೊರ ಪಡ್ಕೊಂಡ್ಬಂದ ಒಂದು ಸಿದ್ಧಿ ಇದು. ನಾನು ನನ್ನ ಜನಗಳಿಗೆ ಹೇಳೋದಿಷ್ಟೇ, ಈ ಜಾಗದಲ್ಲಿ ನಂಬಿಕೆ ಇಟ್ಕೊಂಬತ್ತು ಅಂದರೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿದೆ. ನನ್ನ ಸನ್ನಿಧಾನಕ್ಕೆ ಬಂದ ಅಂಜನ ಕೇಳಿ, ನಂಬಿಕೆ ಇದ್ರೆ ಬಂದು ಕೇಳಿ. ಈ ಜಾಗದಲ್ಲಿ ಶುಕ್ರವಾರ ನೈಟು ತಂಗ್ಮಲಗ್ತು ಅಂದರೆ 161 ಅಡಿ ಆಂಜನೇಯ. ಆ ಭಗವಂತನ ಹೇಳೋದು 1365 ಮೀಟರ್ ಪ್ರತ್ಯಕ್ಷವಾಗಿ ಮನುಷ್ಯನ ಮೈ ಮೇಲೆ ಪ್ರಜ್ವಲವಾಗಿ ಬೀಳ್ತದೆ. ಈ ಜಾಗದಲ್ಲಿ ತಂಗಿ ಮಲಗಿ ಪ್ರಾರ್ಥನೆ ಮಾಡ್ಕೊಂಡು ಅಂಜನ ಕೇಳ್ಕೊಂಡೋದ್ಮೇಲೆ ಅವ್ರು ಕೋರ್ಟ್ ಕೇಸ್ಗಳಾಗಿರ್ಬೋದು, ಕೌಟುಂಬಿಕ ನ್ಯಾಯಾಲಯ ಆಗಿರ್ಬೋದು, ಡೈವರ್ಸ್ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು ಈ ಜಾಗದಲ್ಲಿ ಪರಿಹಾರ ಆಗಿದೆ. ಎಷ್ಟೋ ಜನ ಅಂಗವಿಕಲಾಗಿದ್ದರು, ಇಲ್ಲಿ ನಡೆದಾಡಿದ್ದಾರೆ. ಎಷ್ಟೋ ಜನಕ್ಕೆ ಮದುವೆಗಳಾಗಿರಲಿಲ್ಲ. ಈ ಕಾರ್ಯದಲ್ಲಿ ಈ ಜಾಗದಲ್ಲಿ ತಂಗಿ ಮಲಗಿದ ಮೇಲೆ ಮದುವೆ ಕಾರ್ಯಗಳು ನಡೆದಿದ್ದೇವೆ. ಇಲ್ಲಿ ಶನಿವಾರ ವಿಶೇಷವಾಗಿ 8 ಗಂಟೆಗೆ ಅಖಂಡಾಭಿಷೇಕ, ರುದ್ರಾಭಿಷೇಕ, ನಂತರ ಮಹಾಮಂಗಳಾರತಿ, ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೀತದೆ. 551 ಅಭಿಷೇಕ ನಡೀತಿದ್ದಲ್ಲಿ ಭಗವಂತನಿಗೆ ಸ್ನಾನ ಮಾಡಿದ ತೀರ್ಥ ಪ್ರಸಾದ ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್ಗಳು, ಚರ್ಮ ರೋಗಗಳು ಈ ಜಾಗದಲ್ಲಿ ಗುಣ ಆಗಿದೆ. ಸಾಡೆ ಸಾತಿ ನಡೀತದೆ. ಪಂಚಮ ಶನಿ, ಅಷ್ಟಮ ಶನಿ, ಯಾವುದೇ ಒಂದು ದೋಷ ಇರೋದಿದೆ, ದೋಷ ಇದ್ರ ಸರಿ ಇಲ್ಲಿ ದೋಷಗಳು ಮುಕ್ತವಾಗಿದ್ದಾವೆ. ಇಲ್ಲಿ ಮಹಿಮೆನೇ ತುಂಬ ಚೆನ್ನಾಗಿದೆ. ನಾವು ಬರೋದು ಬೇಡ ಅಂತ 15 ದಿನ ಆದರೂ ಇರೋಕ್ಕೆ ಆಗೋದಿಲ್ಲ. ಯಾಕಂದರೆ ಅಭಿಷೇಕ ಶನಿವಾರ ದಿವಸ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಗುರುಗಳ ಆಶೀರ್ವಾದ, ಬಸಪ್ಪನ ಹತ್ರ ಏನು ಕೇಳ್ಕೊಂಡು ಬಂದಿರ್ತೀವಿ ಅದನ್ನು ಅವರು ನಾವು ಹೇಳೋದೇ ಇಲ್ಲ ಬಂದು ಗುರುಗಳ ಹತ್ರ. ಅವರು ಆಲ್ರೆಡಿ ನಮಗೆ ಹಿಂಗೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಈಗ ನಾವು ಹೋಗಿ ಒಂದು ಕಲ್ಲು ಕೈ ಮುಗಿತಿದ್ದೀವಿ ಅಂತಂದರೆ ಅದು ನಿಜವಾಗ್ಲೂ ನಮಗೇನೋ ಕೊಡುತ್ತೆ ಅಂತಲ್ಲ, ನಾವು ನಂಬ್ಕೊಂಡು ಹೋದರೆ ಅದು ಹಾಗೆ ಆಗುತ್ತೆ ಅನ್ನೋ ಒಂದು ಭರವಸೆ ಇರಬೇಕಷ್ಟೆ. ನಾನು ನಿಮಗೆ ಉಚಿತವಾಗಿ ಸೂರ್ಯ ಚಕ್ರ, ಅಷ್ಟಕುಬೇರ ಲಕ್ಷ್ಮಿ ಚಕ್ರ, ಮೃತ್ಯುಂಜಯ ಚಕ್ರ, ಆಂಜನೇಯ ಚಕ್ರ, ಮಹಾಗಣಪತಿ ಯಂತ್ರಗಳನ್ನು ನಿಷ್ಠೆ ಪ್ರಾಮಾಣಿಕವಾಗಿ ಆ ಚಕ್ರಗಳನ್ನು ತಗೊಂಡು ಪೂಜೆ ಪುರಸ್ಕಾರ ಮಾಡ್ಕೊಳ್ಳಿ. ಭಗವಂತ ಆ ಒಂದು ಕಡು ಬಡತನದಲ್ಲಿರುವಂಥವ್ರಿಗೆ ಬಂಗಾರದಂಥ ಮನೆ ಆಗಲಿ, ನನ್ನ ಭಕ್ತರ ಮನೆ ಆಲದ ಮರದಂಥ ಮನೆ ಆಗಲಿ ಎಂಬುದಕ್ಕೋಸ್ಕರ ನಾನು ಆಶೀರ್ವದಿಸುತ್ತಿದ್ದೇನೆ. ತುಂಬಾ ಬೇಜಾರಲ್ಲಿ ನೋವಲ್ಲಿದ್ವಿ. ಒಂದು 5 ವಾರ ಮಾಡಿದ್ಮೇಲೆ ಅವ್ರು ಹೇಳ್ದಂಗೆ ಎಲ್ಲ ಪೂಜೆ ಮಾಡಿಸ್ಕೊಂಡ್ಮೇಲೆ ತುಂಬ ಒಳ್ಳೇದಾಯಿತು. ತುಂಬಾ ಆಶ್ಚರ್ಯ ಆಯಿತು. ನಮ್ಮ ಮನಸ್ಸಲ್ಲಿ ಇದ್ದದ್ದು ಅವ್ರು ಹೇಳಿದ್ರಲ್ಲ ಅನ್ನೋದೇ ಖುಷಿ ಆಯಿತು ನಮಗೆ. ಮಗನಿಗೆ ಕೆಲಸದ್ದು ಸ್ವಲ್ಪ ಪಾಸಿಟಿವ್ನೆಸ್ ಬರ್ತಾ ಇದೆ. ಮನೇಲೂ ಸ್ವಲ್ಪ ಸುಧಾರಿಸಿದೆ. ನಮ್ಮ ಮನೆಯವ್ರಿಗೆ ನಮಗೆಲ್ಲ ಥರದಲ್ಲೂ ಒಳ್ಳೆಯದಾಗಿದೆ. ಇಲ್ಲಿ ಬಂದಮೇಲೆ ಪ್ರಶ್ನೆ ಕೇಳಿದ್ಮೇಲೆ ಗುರುಗಳು ಈ ಥರ ಮಾಡಿ ಅಂತೆಲ್ಲ ಹೇಳಿದ್ರು. ಅದು ಮಾಡ್ದಾಗಿಂದ ನಮ್ಮ ಮನೆಗೆ ನೆಮ್ಮದಿ. ಮತ್ತು ಮಗಳ ಮದುವೆ ಸೆಟ್ ಆಗ್ತಿರ್ಲಿಲ್ಲ. ಇಲ್ಲಿ ಬಂದು ಕೇಳಿದ್ಮೇಲೆ ಮಗಳ ಮದುವೆ ಸೆಟ್ ಆಯಿತು. ಇನ್ನು ಮುಂದೆ ಹಿಂಗೆ ಅಭಿವೃದ್ಧಿ ಆದರೆ ಆ ಬಸವಣ್ಣನಿಂದ ಮತ್ತು ಶನೇಶ್ವರನಿಂದ, ಪಂಚಮುಖಿ ಆಂಜನೇಯನಿಂದ ನಾವು ತುಂಬ ಸಂತೋಷವಾಗಿರ್ತೀವಿ ಮನೆಯಲ್ಲಿ. 3ನೇ ಸಲ ಇದು ಬರ್ತಾ ಇರೋದು. ಮನೆ ಕಟ್ಟಕ್ಕೆ ಕೇಳ್ಕೊಂಡು ಹೋಗಿದ್ದು, ಬಂದು ಕೇಳ್ಕೊಂಡು ಹೋದ್ಮೇಲೆ 2 ವರ್ಷಕ್ಕೆ ನಾವು ಮನೆ ಕಟ್ತೋ. ಬಸವಣ್ಣಂದು ಮುಖ್ಯವಾಗಿ ಪವಾಡ. ಮಗನ ಮದುವೆ ಸೆಟ್ ಆಗಬೇಕು ಕೇಳ್ಕೊಂಡು ಹೋಗಿ ಬಂದಿದ್ದೀವಿ. ಆಗ್ತತೆ ಅಂತ ಬಸವಣ್ಣ ಹೂವು ಕೊಟ್ಟತೆ. ನಮ್ಮ ಮನಸ್ಸಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಅವರು ಬಹಿರಂಗವಾಗಿ ನಿನ್ನ ಇಂಥ ಕಷ್ಟದಲ್ಲಿದೆಯಾ ಅಂತ ಹೇಳ್ತಕ್ಕಂಥ ಒಂದು ಅದ್ಭುತ ಪವಾಡವನ್ನು ಅವರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ನಾನು ಹೇಳಿದ್ರು 9 ತಿಂಗಳೊಳಗೆ ನಿನ್ನ ಆಶೆ ಈಡೇರುತ್ತದೆ ಅಂತ ಹೇಳಿದ್ರು. ಆ ಪ್ರಕಾರ ನನ್ನ ಆಶೆಯನ್ನು ಈಡೇರಿದೆ. ನಾನು ಇವ್ರ ಪ್ರಶ್ನೆ ಅಂಜನದಲ್ಲಿ ಏನು ಹೇಳ್ತಾರೋ ಅದೇ ಮುಂದಕ್ಕೆ ನಾನು ಅವ್ರು ಪಾಲಿಸ್ಕೊಂಡು ಹೋಗೋದು. ನೀನು 2021ಕ್ಕೆ ಸೆಟ್ಲ್ ಆಗ್ತೀಯ ಅಂತ ಹೇಳಿದ್ರು. ಅದೇ ತಂದೆ ತಾಯಿಗೆ ಒಂದು ಮನೆ ಆಗಬೇಕು ಆಶೆ ಅಂತ ಖುಷಿ ಪಟ್ಟಂಗೆ ಕೇಳಿದೆ. ಅದು ಇವಾಗ 20 ಲಕ್ಷದ ಮನೆ ಆಯಿತು. ಮನೇನೂ ಚೆನ್ನಾಗಿ ಬರ್ತದೆ. ಇನ್ನೂ ಬೆಳೆಯೋ ಥರ ನನಗೆ ಆಶೀರ್ವಾದ ಬೇಕು ಅವ್ರದ್ದು. ಭಕ್ತರ ದೇಣಿಗೆಗಳಿಂದ ಲಕ್ಷಾಂತರ ಜನಕ್ಕೆ ಇಲ್ಲಿ ದಾಸೋಹ ನಡೀತಾ ಇದೆ. 1450 ಜೋಡಿ ಮದುವೆ ಮಾಡಿಕೊಟ್ಟಿದ್ದೀವಿ. ಪ್ರತಿ ವಾರ ನಾಮಕರಣಗಳು ನಡೀತಾ ಇರ್ತವೆ ಈ ಜಾಗದಲ್ಲಿ. ಅಂಗವಿಕಲರಿಗೆ ಧನ ಸಹಾಯ ಮಾಡ್ತಿದ್ದೀನಿ. ಪ್ರತಿ ವಾರ ಗೋಶಾಲೆ ಇದೆ, ಅನಾಥಾಶ್ರಮ, ವೃದ್ಧಾಶ್ರಮ ಇದೆ ಈ ಜಾಗದಲ್ಲಿ. ಇಲ್ಲೇ ಮಲಗೋದಕ್ಕೆ ಮೂಲಭೂತ ಸೌಕರ್ಯ, ಚಾಪೆ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು, ಬಿಸಿ ನೀರಿನ ವ್ಯವಸ್ಥೆ, ಬರೋಂಥ ಭಕ್ತರುಗಳಿಗೆ ರೂಮಿನ ವ್ಯವಸ್ಥೆಗಳು ಒಂದು ಒಳ್ಳೆ ಉಪಯೋಗ ಮಾಡಿಕೊಡ್ತಾ ಇದ್ದೀವಿ. ತೊಂದರೆ ಆಗಿತ್ತು ಕೆಲಸದ ಕಡೆ. ಅಂದರೆ ನಾವು ಬಿಲ್ಡಿಂಗು ಸ್ವಲ್ಪ ಮಾಡೋಕ್ಕೆ ಹೋಗಿ ಲಾಸ್ ಮಾಡ್ಕೊಂಬಿಟ್ಟು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿ ಸುಮ್ಮನೆ ಮನೆಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಹೋಗ್ದಲ್ಲಿ ಪೂರ್ತಿ ಕಳ್ಕೊಂಬಿಟ್ಟಿದ್ದಾಗ್ಬಿಟ್ಟಿದ್ದೆ. ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ನನಗೆ ಎಲ್ಲ ಪೂರ್ತಿ ಒಳ್ಳೇದಾಗಿದೆ. ನನಗೆ ನಮ್ಮ ಯಜಮಾನ್ರಿಗೆ ಮೈ ಹುಷಾರಿದ್ದಿಲ್ಲ.
ಸರ್ಜರಿ ಮಾಡಬೇಕು ಅಂತ ಹೇಳಿದರು ಡಾಕ್ಟ್ರು. ಆ ಟೈಮಲ್ಲಿ ನಾವು ಇವ್ರು ನಂಬ್ಕೊಂಡು ಬಂದ್ಮೇಲೆ ಇವ್ರು ಅಂದರು, ಇಲ್ಲಮ್ಮ ಮೆಡಿಸಿನಲ್ಲಿ ಚೆನ್ನಾಗಾಗುತ್ತೆ, ಆಪ್ರೇಷನ್ ಮಾಡೋದು ಬೇಡ, ಅವರು ಆರೋಗ್ಯವಾಗಿರ್ತಾರೆ, ಚಿಂತೆ ಮಾಡಬೇಡಿ ಅಂತ ಅವರಾಗೆ ಕರೆದು ನಮ್ಗೆ ಹೇಳಿದ್ರು. ಯಾವುದೋ ಸತ್ಯವಾದ ಮಾತು ಅಂತ ನಾನು ನಂಬ್ತೀನಿ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಯಾವಾಗಲೂ, ಗುರುಜಿಯವರ. ಒಂದು ಸ್ವಲ್ಪ ವ್ಯವಹಾರದಲ್ಲಿ ಒಂದು ಸ್ವಲ್ಪ ತೊಂದರೆ ಇತ್ತು, ಗಂಡು ಮಗು ಇಲ್ಲ ಅನ್ನೋ ಕೊರತೆ ಇತ್ತು. ಈಗ ಎಲ್ಲ ಸರ್ ಹೋಗೈತೆ. ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ತುಂಬ ಹೇಳ್ಬೇಕು ಅಂದರೆ ನೆಮ್ಮದಿ ಐತೆ ನನಗೆ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ, ಟೆನ್ಷನ್ನು, ಮಕ್ಳ ಬಗ್ಗೆ ಏನಾದರೂ ಒಂದು ಟೆನ್ಷನ್ ಇರೋದು ಸರ್. ಹೋಮ ಮಾಡಿಸ್ಕೊಂಡು ಹೋದ್ಮೇಲೆ ನಮ್ಮ ಮನೇಲಿ ತುಂಬ ಸಂತೋಷದಂಗಿದ್ದೀವಿ. ನಮಗೆ ಕೆಲಸ ಇಲ್ಲ ಅನ್ನೋ ಥರ ನಮಗೆ ಯಾವುದೂ ಇಲ್ಲ ಸರ್. ಅಷ್ಟು ಖುಷಿಯಾಗಿ ನೆಮ್ಮದಿಯಾಗಿದ್ದೀವಿ ಸರ್. ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋ ನಾನೊಬ್ಬ ಆಟೋ ರಿಕ್ಷಾ ಡ್ರೈವರ್, ಒಬ್ಬ ಬೀದಿಯಲ್ಲಿ ಒಬ್ಬ ಒಡೆ ಮಾರ್ತಿದ್ದಂಥ ಒಬ್ಬ ವ್ಯಕ್ತಿ. ನಾನು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ದೈವಾನುಗ್ರಹದಿಂದ ನಾನು ಬೆಳೆದಿದ್ದೀನಿ ಹೊರತು ನನ್ನಿಂದ ನಾನು ಬೆಳೆದಿಲ್ಲ. ನಾನು ಕೇಳ್ಕೊಳ್ಳೋದೊಂದೇನೆ, ಆ ಭಗವಂತನ ಮುಂದೆ ನಿಂತು ಮಠದಲ್ಲಿರುವಂಥ ಪೀಠಾಧಿಪತಿ ಭಿಕ್ಷಾಧಿಪತಿ ಆಗಬೇಕು, ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಲಕ್ಷಾಧಿಪತಿ ಆಗಬೇಕು ಅನ್ನೋದೇ ನಾನು ಭಗವಂತನ ಪ್ರಾರ್ಥನೆ ಮಾಡೋದು.